ನನಗೆ ಚೆನ್ನಾಗಿ ಗೊತ್ತು, ಜೀವನದಲ್ಲಿ ಒಂದ್ಸಲ ವಿಶ್ವಾಸ ಒಡೆದು ಹೋದ್ರೆ ಅದನ್ನು ಮತ್ತೆ ಜೋಡ್ಸಕ್ಕಾಗಲ್ಲ. ಆದರೆ ನಾನು ನಿನ್ನ ಯಾವಾಗಲೂ ಒಡೆದು ಹೋಗಿರೋ ಪ್ರತಿಯೊಂದನ್ನು ಜೋಡಿಸೋ ಪ್ರಯತ್ನ ಮಾಡೋದನ್ನು ನೋಡಿದ್ದೀನಿ ಅನುಪಮ. ಮತ್ತೀಗ ನಾನು ಅದನ್ನೇ ಮಾಡಬೇಕು ಅಂತಿದ್ದೀನಿ. ಈ ವಿಶ್ವಾಸನ, ಈ ಮನೆನ, ನಿನ್ನ ಮನಸ್ಸನ್ನ ಮತ್ತೆ ನಮ್ಮ ಈ ಸಂಬಂಧನ ಮತ್ತೊಂದ್ಸರಿ ಜೋಡಿಸ್ಬೇಕು ಅನ್ಕೋತಿದ್ದೀನಿ. ನೀವಿದೇನು ಹೇಳ್ತಿದ್ದೀರಾ? ಯಾಕೆ ಹೇಳ್ತಿದ್ದೀರಾ? ಇದಕ್ಕೆಲ್ಲ ಈಗ ಯಾವ ಅರ್ಥನೂ ಇಲ್ಲ. ಅರ್ಥ ಇದೆ ಅನುಪಮ. ನಾನಿಷ್ಟು ದಿನ ಏನೆಲ್ಲ ಮಾಡಿದ್ನೋ ಮತ್ತೆ ಏನೆಲ್ಲ ಆಯ್ತೋ ಅದಕ್ಕಾಗಿ ಐ ಆಮ್ ಸಾರಿ. ಹೀಗೆಲ್ಲ ಮಾಡಬೇಡಿ. ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ ನೀವು? ಮಾಡಬೇಡಿ. ನನಗೆ ಗೊತ್ತಿದೆ ನೀನಿವಾಗ ನನ್ನ ಪ್ರೀತಿ ಮಾಡಲ್ಲ. ಬಟ್ ಐ ಥಿಂಕ್ ನೋ, ಐ ನೋ ನನಗೆ ಹೇಗೆ ಫೀಲ್ ಆಗ್ತಿದೆ ಅಂತ. ಅನುಪಮ, ನನಗೆ ಮನವರಿಕೆ ಆಗಿದೆ. ಈ ಮನವರಿಕೆ ನನ್ನ ಹೃದಯದಲ್ಲಿ ಬರೋದಕ್ಕೆ ಸಮಯ ಬೇಕಾಯ್ತು, ಆಮೇಲೆ ಅರ್ಥ ಆಗೋದಕ್ಕೆ ಸಮಯ ಬೇಕಾಯ್ತು. ಬಟ್ ನೌ ಐ ನೋ. ಐ ಲವ್ ಯು ಅನುಪಮ. ಐ ಲವ್ ಯು ಅನುಪಮ. ಐ ಲವ್ ಯು ಅನುಪಮ. ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅನುಪಮ. ಕಳೆದ 25 ವರ್ಷದಿಂದ ನಾನಿನ್ನ ಪ್ರೀತಿ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟೆ, ಆದ್ರೆ ಮಾಡೋದಕ್ಕಾಗ್ಲಿಲ್ಲ. ಆಕಾಶಕ್ಕೆ ಚಂದ್ರನ ಬೆಲೆ ಗೊತ್ತಿರೋದಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಚಂದ್ರ ಅದರ ಹತ್ರನೇ ಇರುತ್ತೆ. ಆದ್ರೆ ನಾನು ಯಾವಾಗ ಆಕಾಶದಿಂದ ಭೂಮಿ ಆದ್ನೋ ಅವಾಗ ನನಗೆ ಅರ್ಥ ಆಯ್ತು ಚಂದ್ರನ ಬೆಲೆ ಏನು ಅಂತ. ನಾನಿನ್ನ ಪ್ರೀತಿಸ್ತಿದ್ದೀನಿ ಅನುಪಮ. ಇದಕ್ಕೆ ಮುಂಚೆ ನೀನ್ ನನ್ನನ್ನ ಪ್ರೀತಿಸ್ತಿದ್ಯಲ್ಲ ಹಾಗೆ. ಮುಂಚೆ ನನ್ನ ನೋಡಿ ನಿನ್ನ ಹೃದಯ ಬಡ್ಕೋತಿತ್ತು, ಆದ್ರೆ ಈಗ ನಿನ್ನ ನೋಡಿದಾಗ ನನ್ನ ಹೃದಯ ಬಡ್ಕೊಳತ್ತೆ. ಮೊದಲು ನೀನು ಬಳೆಗಳನ್ನ ಮ್ಯಾಚ್ ಮಾಡ್ತಿದ್ದೆ, ಆದ್ರೆ ಈಗ ನಾನು ನನ್ನ ಬಟ್ಟೆನ ಮ್ಯಾಚ್ ಮಾಡ್ಕೋತಾ ಇದ್ದೀನಿ. ಮೊದಲು ನನ್ನ ಖುಷಿಯಲ್ಲಿ ನೀನು ಖುಷಿ ಪಡ್ತಿದ್ದೆ, ಆದ್ರೆ ಈಗ ನಾನು ನಿನ್ನ ಖುಷಿಯಲ್ಲಿ ಖುಷಿ ಪಡೋಕೆ ಬಯಸ್ತೀನಿ. ನಾನು ನಿನಗೋಸ್ಕರ ಬದುಕಬೇಕು ಅಂತ ಆಸೆ ಪಡ್ತೀನಿ ಅನುಪಮ. ನಿನ್ನ ಜೊತೆ ಬದುಕೋಕೆ ಆಸೆ ಪಡ್ತಿದ್ದೀನಿ. ನೀನು ನನಗೆ ಇನ್ನೊಂದು ಅವಕಾಶ ಕೊಡ್ತೀಯ ಅನುಪಮ? ಮತ್ತೆ ನೀನು ನನ್ನ ಜೊತೆ ಹೊಸ ಪ್ರಾರಂಭ ಮಾಡ್ತೀಯ ಅನುಪಮ? ಹೇಳು ಅನು. ನೀನು ನನಗೆ ನನ್ನ ತಪ್ಪುಗಳನ್ನು ಸುಧಾರಿಸ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡ್ತೀಯ ಅನುಪಮ? ಎಲ್ಲರೂ ಮೊದಲು ಪ್ರೀತಿ ಮಾಡ್ತಾರೆ, ಆಮೇಲೆ ಮದುವೆ ಮಾಡ್ಕೋತಾರೆ. ನಾನು ಮೊದಲು ಮದುವೆ ಮಾಡ್ಕೊಂಡೆ, ಆಮೇಲೆ ತಪ್ಪು ಮಾಡಿದೆ, ತುಂಬಾ ತಪ್ಪುಗಳನ್ನು ಮಾಡಿದೆ. ಆದ್ರೆ ಈಗ 25 ವರ್ಷ ಆದ್ಮೇಲೆ ನಾನಿನ್ನ ಪ್ರೀತಿ ಮಾಡಬೇಕು ಅಂತ ಆಸೆ ಪಡ್ತಿದ್ದೀನಿ. ಐ ಲವ್ ಯು ಅನುಪಮ. ನಾನು ನಿನಗೆ ಎಲ್ಲದನ್ನು ಮರೆತು ನನ್ನ ಕ್ಷಮಿಸು ಅಂತ ಕೇಳ್ತಾ ಇಲ್ಲ. ನಾನೀಗ ತಿಳ್ಕೊಳ್ಳೋದಕ್ಕೆ ಬಯಸ್ತಾ ಇರೋದೇನೆಂದ್ರೆ, ನಿನ್ನ ಹೃದಯದಲ್ಲಿ ನನಗೋಸ್ಕರ ಈಗ್ಲೂ
ಸ್ವಲ್ಪ ಜಾಗ ಇದೆಯಾ? ಹೇಳು ಅನು. ಇದೆ. ಇಪ್ಪತ್ತೈದು ವರ್ಷದ ಸಂಬಂಧ, 25 ವರ್ಷದ ಪ್ರೀತಿ ಮುಚ್ಚಿಡ್ಕೋಬಹುದು, ಬಚ್ಚಿಡ್ಕೋಬಹುದು, ಆದ್ರೆ ಅಳಿಸೋಕ್ಕಾಗಲ್ಲ. ನಾನ್ ನಿಮ್ ಮುಖ ಕೂಡ ನೋಡ್ಬಾರ್ದು ಅಂತಿದ್ದೆ, ಆದ್ರೆ ಅವತ್ತು ಆ ಆಕ್ಸಿಡೆಂಟ್ ಆದಾಗ ಜನ ನಿಮ್ಮನ್ನ ಹೊರಗಡೆ ಎಳಿತಿದ್ದಾಗ ನನ್ಗೆ ಆ ಕ್ಷಣದಲ್ಲೇ ಅರ್ಥ ಆಗೋಯ್ತು, ಯಾವ ಸಂಬಂಧ ನಾನು ಮುರ್ಕೊಂಡಿದ್ನೋ ಅದಿನ್ನೂ ನನ್ನ ಹೃದಯದಲ್ಲಿ ಉಳ್ಕೊಂಡಿದೆ ಅಂತ. ನಿಜಾನ? ನಿನಗೆ ಈಗಲೂ ನನ್ನ ಬಗ್ಗೆ ಕಾಳಜಿ ಇದೆಯಾ? ನೀವೇನ್ ಮಾಡಿದ್ರು ಹಾಗಾದ್ಮೇಲೆ ಇರಬಾರ್ದಾಗಿತ್ತು, ಆದ್ರೆ ಇದೆ, ತುಂಬಾ 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 ಚಿಂತೆ ಇದೆ. ಥ್ಯಾಂಕ್ ಯು ಅನುಪಮ, ಥ್ಯಾಂಕ್ ಯು ಸೋ ಮಚ್. ನಾನು ನಿನಗೆ ತುಂಬಾ ನೋವು ಕೊಟ್ಬಿಟ್ಟೆ. ಐ ಆಮ್ ಸೋ ಸಾರಿ. ಬೆಳಕಿನ ನವನೀಲಾಂಜನ ಇನ್ನೆಲ್ಲಿದೆ, ಆಹ ಇನ್ನೆಲ್ಲಿದೆ, ಓ ಮನಸ್ಸಿನ ಆ ಮಧುಗುಂಜನ, ಬೇರೆ ಏನು ಕಾಣಲಾರೆ, ಯಾರ ನಾನು ದೂರಲಾರೆ, ಸಾಕು ಇನ್ನು ದೂರವನ್ನು ತಾಳಲಾರೆನು. ನನ್ನ ಕನಸು ತುಂಬಾ ನಂಬಿಕೆ ಇಟ್ಕೊಂಡು ನಿಮ್ಮ ಮೇಲೆ ವಿಶ್ವಾಸ ಇಡ್ತಾ ಇದ್ದೀನಿ, ಅದನ್ನ ಹಾಳು ಮಾಡಲ್ಲ ತಾನೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ನನ್ನ ತೋರಿಸಿ ಮಾತಿನಲ್ಲಿ ಹೇಳಲಾರೆನು, ರೇಖೆಯಲ್ಲಿ ಗೀಚಲಾರೆನು, ಆದರೂನು ಹಾಡದೇನೆ ಉಳಿಯಲಾರೆನು. And it's time for ice cream. ಚಳಿಲಿ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ತುಂಬಾ ಮಜಾ ಇರುತ್ತೆ. ಇದು ನಮ್ಮ ಫ್ಯಾಮಿಲಿ ಟ್ರೆಡಿಷನ್. ಐಸ್ ಕ್ರೀಮ್ ತಿನ್ನೋದಾ? ಮಕರ ಸಂಕ್ರಾಂತಿ ದಿನನೇ ಐಸ್ ಕ್ರೀಮ್ ತಿನ್ನೋ. ಮಮ್ಮಿ ಬನ್ನಿ 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 ಬನ್ನಿ. ನಾನೀಗ ತಿಳ್ಕೊಳ್ಳೋದಕ್ಕೆ ಬಯಸ್ತಾ ಇರೋದೇನೆಂದ್ರೆ, ನಿನ್ನ ಹೃದಯದಲ್ಲಿ ನನಗೋಸ್ಕರ ಈಗ್ಲೂ ಸ್ವಲ್ಪ ಜಾಗ ಇದೆಯಾ? ಅವನೇ ಬರೋದಿರ್ಲಿ, ಒಂದು ಕಾಲ್ ಕೂಡ ಮಾಡಿಲ್ಲ. ನಾನು ಆರಾಮಾಗಿದ್ದೀನೋ ಇಲ್ವೋ ಅಂತ ಒಂದ್ಸಲ ಕೇಳೂ ಇಲ್ಲ. ನಾಳೆ ನಾನು ಅನುಪಮನಿಗೆ ನನ್ನ ಮನಸ್ಸಿನ ಮಾತನ್ನ ಹೇಳ್ಬಿಡ್ತೀನಿ.